ಹಲೋ ಎವ್ರಿವನ್, ಫ್ರೈಡೇ ಈವ್ನಿಂಗ್ ಮಿನಿ ವ್ಲಾಗ್ ಇದು. ಇವತ್ತು ಸ್ಕೂಲಿಂದ ಬಂದು ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸಿ ಟ್ಯೂಷನ್ ಮುಗಿಸಿ ನಂತರ ಏನು ಪ್ರಿಪೇರ್ ಮಾಡೋದು ಡಿನ್ನರ್ಗೆ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಸ್ ಯೂಶುವಲ್ ಜಿಮ್ಗೆ ಹೋಗೋರು ಯಾರೂ ಕೂಡ ಆಯಿಲ್ ಡೀಪ್ ಫ್ರೈ ಆಗಿರ್ಬೋದು ಯಾರೂ ಯೂಸ್ ಮಾಡಲ್ಲ, ಯಾರೂ ತಿನ್ನಲಿಕ್ಕೂ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟಾಗಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡಿಗೆ ನಾನು ಚಿಕನ್ ಬ್ರೆಸ್ಟ್ ತರಲಿಕ್ಕೆ ಹೇಳಿದ್ದೆ. ಅವ್ರು ಚಿಕ್ಕ ಪೀಸಸ್ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದರಲ್ಲೇ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿ ಹೊಸದಾಗಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಟ್ರಸ್ಟ್ ಮೀ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ. ಬೆಳ್ಳುಳ್ಳಿ, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವಿನ ಎಲೆ ಇಷ್ಟು ರುಬ್ಕೊಂಡು ಒಂದು ಬೌಲಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ತೊಳೆದು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾವು ಏನು ರುಬ್ಬಿರ್ತೀವಿ ಆ ರುಬ್ಬಿರೋ ಮಿಶ್ರಣದ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಹಾಗೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಪಿಂಕ್ ಸಾಲ್ಟ್ ಅಥವಾ ನೀವು ನಾರ್ಮಲ್ ಸಾಲ್ಟ್ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ನಂತರ ಒಂದು ಪ್ಯಾನಲ್ಲಿ ತುಪ್ಪ ಹಾಕಿದ್ಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಿರ್ತೀವಿ ಆ ಚಿಕನ್ ಪೀಸಸ್ನ ಇಟ್ಟು ಡೀಪಾಗಿ ರೋಸ್ಟ್ ಮಾಡಬೇಕು. ಡೀಪಾಗಿ ರೋಸ್ಟ್ ಮಾಡಿ ಅದ್ರ ಮೇಲೆ ನಾವು ಲೆಮನ್ ಸ್ಕ್ವೀಸ್ ಮಾಡ್ಬೋದು, ಅಥವಾ ನಾವು ಮ್ಯಾರಿನೇಟ್ ಮಾಡಿ ಮಿಕ್ಸ್ ಮಾಡ್ತೀವಲ್ಲ ಚಿಕನ್ನ, ಅದ್ರ ಜೊತೆನೂ ಕೂಡ ನಾವು ಲೆಮನ್ ಸ್ಕ್ವೀಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಅನ್ಹೆಲ್ದಿ ಆಗಿರಲ್ಲ, ಹೆಲ್ದಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಬ್ಯಾಚುಲರ್ಸು ಅಥವಾ ಜಿಮ್ಗೆ ಹೋಗೋರು ಏನಾದ್ರು ತಿನ್ಬೇಕನ್ಸಿದೆ, ಏನು ಮಾಡೋದು, ಆಯಿಲ್ ಇಲ್ಲದೆ ಏನು ಟ್ರೈ ಮಾಡೋದು, ತುಂಬ ಚೆನ್ನಾಗಿರಬೇಕು, ಹೋಟೆಲ್ ಸ್ಟೈಲಲ್ಲಿ ಇರಬೇಕು ಅನ್ನೋರು ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.